ಕೆಪಿಎಸ್ಸಿ ಪರೀಕ್ಷೆ ಮರುಪರೀಕ್ಷೆಗೆ ಸಿಎಂ ಸಿದ್ದರಾಮಯ್ಯ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ. ಇದರಿಂದ ಕೆಪಿಎಸ್ಸಿ ಎಡವಟ್ಟಿನ ವಿರುದ್ಧ ಹೋರಾಟ ನಡೆಸಿದ್ದ ಕರವೇ ಹಾಗೆ ಅಭ್ಯರ್ಥಿಗಳಿಗೆ ಜಯ ಸಿಕ್ಕಿದೆ. ಕೆಪಿಎಸ್ಸಿ ಅನುವಾದ ಅವಾಂತರ, ಮರುಪರೀಕ್ಷೆಗೆ ಸಿಎಂ ಆದೇಶ. ರಕ್ತದಲ್ಲಿ ಪತ್ರ, ನಿರಂತರ ಹೋರಾಟ. ಕೆಪಿಎಸ್ಸಿ ಎಡವಟ್ಟಿನ ವಿರುದ್ಧ ನೂರಾರು ಅಭ್ಯರ್ಥಿಗಳು ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದರು. ಅಭ್ಯರ್ಥಿಗಳು ಪ್ರಶ್ನೆ ಪತ್ರಿಕೆಗಳಲ್ಲಿನ ತಪ್ಪುಗಳನ್ನು ಉಲ್ಲೇಖಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಿ ಕೆಪಿಎಸ್ಸಿ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ಇಂದು ನಾರಾಯಣಗೌಡ ಹಾಗೂ ಕೆಪಿಎಸ್ಸಿ ಪರೀಕ್ಷಾರ್ಥಿಗಳು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದರು. ಆಗಸ್ಟ್ 27 ನಡೆಸಿದಂತ ಪರೀಕ್ಷೆಯ ಭಾರಿ ದೊಡ್ಡ ಗೊಂದಲಗಳಿಂದ ಬರೆದಂತ ವಿದ್ಯಾರ್ಥಿಗಳು ನಮಗೆ ಈ ಪರೀಕ್ಷೆಯಲ್ಲಿ ಭಾರಿ ಅನ್ಯಾಯ ಆಗಿದೆ, ಕನ್ನಡಕ್ಕೆ ಅನ್ಯಾಯ ಆಗಿದೆ, ಕನ್ನಡದ ಮಕ್ಕಳ ಭವಿಷ್ಯಕ್ಕೆ ಅನ್ಯಾಯ ಆಗಿದೆ. 400 ಅಂಕಗಳಿಗೆ 200 ಅಂಕಗಳನ್ನು 120 ಅಂಕಗಳನ್ನು ತಗೋಬೇಕಾದ ನಮಗೆ ಸುಮಾರು 60 ಪ್ರಶ್ನೆಗಳು ಭಾರಿ ಗೊಂದಲವಾಗಿದ್ದು, ಆ ಪರೀಕ್ಷೆ ಬರೆದಿದ್ರೂ ಸಹ ನಮಗೆ ನಂಬಿಕೆ ಇಲ್ಲ. ಭಾರಿ ಅನ್ಯಾಯ ಆಗಿದೆ, ನೋವಾಗಿದೆ. ಪ್ರತಿಭಟನೆ ಜೋರಾಗ್ತಾ ಇದ್ದಂತೆ ಮರುಪರೀಕ್ಷೆ ನಡೆಸುವಂತೆ ಸಿಎಂ ಆದೇಶ ಮಾಡಿದ್ದಾರೆ. 384 ಕೆಎಎಸ್ ಗೆಜೆಟೆಡ್ ಪ್ರೊಬೇಷನರ್ ಹುದ್ದೆಗಳಿಗಾಗಿ ಕೆಪಿಎಸ್ಸಿ ಪರೀಕ್ಷೆ ನಡೆಸಿತ್ತು. ಪೂರ್ವಭಾವಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಭಾಷಾಂತರದ ಎಡವಟ್ಟಿಗೆ ವ್ಯಾಪಕ ಟೀಕೆ ಹಾಗೂ ಆಕ್ರೋಶಕ್ಕೆ ಗುರಿಯಾಗಿತ್ತು. ಇದರ ಬೆನ್ನಲ್ಲೇ ಮರುಪರೀಕ್ಷೆ ನಡೆಸಲು ಸಿಎಂ ಸಿದ್ದರಾಮಯ್ಯ ಕೆಪಿಎಸ್ಸಿಗೆ ಸೂಚಿಸಿದ್ದಾರೆ. ಕೆಪಿಎಸ್ಸಿ ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳ ಪರೀಕ್ಷೆಯಲ್ಲಿ ಕನ್ನಡಕ್ಕೆ ಅನುವಾದ ಮಾಡಿದ ಪ್ರಶ್ನೆಗಳು ಅಸಮರ್ಪಕವಾಗಿದ್ದ ವಿಚಾರ ನನ್ನ ಗಮನಕ್ಕೆ ಬಂದ ಕೂಡಲೇ ಪರೀಕ್ಷಾರ್ಥಿಗಳಿಗೆ ಅನ್ಯಾಯವಾಗಬಾರದೆಂಬ ಉದ್ದೇಶದಿಂದ ಮುಂದಿನ 2 ತಿಂಗಳ ಒಳಗೆ ಮರುಪರೀಕ್ಷೆ ಮಾಡುವಂತೆ ಕೆಪಿಎಸ್ಸಿಗೆ ಸೂಚನೆ ನೀಡಿದ್ದೇನೆ. ಕರ್ತವ್ಯ ಲೋಪವೆಸಗಿದ ಅಧಿಕಾರಿಗಳನ್ನು ಸೇವೆಯಿಂದ ಬಿಡುಗಡೆ ಮಾಡಲಾಗಿದೆ. ಮುಂಬರುವ ಪರೀಕ್ಷೆಗಳನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ಸಮರ್ಪಕವಾಗಿ ನಡೆಸಲು ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ಕನ್ನಡದ ಮಕ್ಕಳಿಗಾಗಿ, ಕನ್ನಡದ ಮಕ್ಕಳ ಭವಿಷ್ಯಕ್ಕಾಗಿ, ಬದುಕಿಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ನಿರಂತರವಾಗಿ 35 ವರ್ಷ ಹೋರಾಟ ಮಾಡ್ಕೊಂಡು ಬಂದಿದೆ. ಹಾಗಾಗಿ ನನ್ನ ನಾಡಿನ ಮಕ್ಕಳಿಗೆ ಆಗ್ತಿದ್ದಂಥ ಅನ್ಯಾಯ ಸರಿಪಡಿಸಬೇಕು ಅಂತ ಸರ್ಕಾರದ ಮುಂದೆ ನಾವು ಬೇಡಿಕೆಗಳನ್ನು ಇಟ್ಟಾಗ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಇವಾಗ ವಿಶೇಷವಾಗಿ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಮತ್ತೆ ಮರುಪರೀಕ್ಷೆಗೆ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕಾಗಿ ಕರ್ನಾಟಕ ಸರ್ಕಾರವನ್ನು, ಮುಖ್ಯಮಂತ್ರಿಗಳನ್ನ, ಕರ್ನಾಟಕ ರಕ್ಷಣಾ ವೇದಿಕೆ ಈ ಎಲ್ಲ ಕನ್ನಡಿಗರ ಪರವಾಗಿ ಅಭಿನಂದಿಸಿದೆ. 2 ತಿಂಗಳ ಒಳಗೆ ಕೆಪಿಎಸ್ಸಿ ಮರುಪರೀಕ್ಷೆ ನಡೆಸುವಂತೆ ಸಿಎಂ ಆದೇಶಿಸಿದ್ದು, ಕನ್ನಡ ಎಡವಟ್ಟು ಮಾಡಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ಸಿದ್ದರಾಮಯ್ಯ ನಿರ್ಧಾರದಿಂದ ಅಭ್ಯರ್ಥಿಗಳು ಸದ್ಯ ನಿಟ್ಟುಸಿರು ಬಿಡುವಂತಾಗಿದೆ. ಇದು 3-4 ವರ್ಷದಿಂದ ಪ್ರಿಪೇರ್ ಆಗ್ತಾ ಇರ್ತೀವಿ. ಕಳೆದ 2020ರಲ್ಲಿ ಆಗಿತ್ತು ಕಾಲ್ಫಾರ್ಮು ಕೆಎಸ್ಗೆ, ಮತ್ತು ಇವಾಗ ಆಗಿತ್ತು. ಅದರಲ್ಲಿ ನಾವು ಇಷ್ಟು 4 ವರ್ಷದಿಂದ ಓದ್ತಾ ಇರ್ತೀವಿ. ಪಿಜಿಗೆ ದುಡ್ಡು ಕಟ್ಕೊಂಡಾಗಿರಲಿ, ರಾತ್ರಿ ಅನ್ನೋದು ಹಗಲೆಲ್ಲ ಅಂದರೆ ಓದ್ತಿರ್ತೀವಿ. ದಿನಕ್ಕೆ ಮಿನಿಮಮ್ 15 ಅವರ್ಸ್ ಓದ್ತಾ ಇರ್ತೀವಿ. ಊಟ ಇರಲ್ಲ, ಏನಿಲ್ಲ, ಮನೆಯಿಂದ ದೂರ ಇರ್ತೀವಿ. ಬಂದು ಈ ಪರಿಸ್ಥಿತಿಯಲ್ಲಿ ನಮಗೆ ಎಕ್ಸಾಮ್ ಮಾಡಿ ಇದು ಮಿನಿಮಮ್ 25 to 30 ಕ್ವಶನ್ಸ್ ಎಲ್ಲ ರಾಂಗ್ ಇದಾವೆ. ಕನ್ನಡದ ಕ್ವಶನ್ಗಳ ಲೋಪದೋಷ ಏನು ಕಂಡು ಬಂದಿದ್ವಲ್ಲ, ಆ ವಿಚಾರವಾಗಿ ಇವತ್ತು ನಾವು ವಿದ್ಯಾರ್ಥಿಗಳು ಮತ್ತು ಕನ್ನಡ ಪರ ಸಂಘಟನೆಗಳೆಲ್ಲ ಒಂದು ಹೋರಾಟ ಹಮ್ಮಿಕೊಂಡಿದ್ವಿ. ಅದಕ್ಕೆ ಸ್ಪಂದಿಸಿ ಮಾನ್ಯ ಮುಖ್ಯಮಂತ್ರಿಗಳು ಏನು ಅತಿ ಶೀಘ್ರವಾಗಿ ಸ್ಪಂದಿಸಿದರೆ ಅದಕ್ಕೆ ನಾನು ಮೊದಲನೇದಾಗಿ ಕೃತಜ್ಞತೆ ಸಲ್ಲಿಸ್ತೇನೆ. ಇದು ಭಾಗಶಃ ಗೆಲುವು ಅಷ್ಟೇ ನಮ್ಮ ವಿದ್ಯಾರ್ಥಿಗಳಿಗೆ. ಕೆಪಿಎಸ್ಸಿ ಅಂದರೆ ಬರೀ ಎಕ್ಸಾಮು, ಎಕ್ಸಾಮ್ ಮಾತ್ರ ಅಲ್ಲ, ತುಂಬ ಅದರಲ್ಲಿ ಹಗರಣಗಳು ಮತ್ತು ಡಿಲೇಗಳು, ಎಕ್ಸಾಮ್ ಡಿಲೇಗಳು, ಅದರಲ್ಲಿ ನ್ಯೂನತೆ ತುಂಬ ಇದೆ. ಕನ್ನಡ ಪ್ರಶ್ನೆ ಪತ್ರಿಕೆಯ ಎಡವಟ್ಟುಗಳು ದೊಡ್ಡ ಟೀಕೆಗೆ ಗುರಿಯಾಗಿ ಸರ್ಕಾರಕ್ಕೆ ಮುಜುಗರ ತಂದೊಡ್ಡಿದೆ. ಪ್ರತಿಭಟನೆಯಿಂದ ಎಚ್ಚೆತ್ತ ಸರ್ಕಾರ ಕೊನೆಗೂ ಮರುಪರೀಕ್ಷೆಗೆ ಸರ್ಕಾರ ಸಮ್ಮತಿಸಿದೆ. ಇದರಿಂದ ಲಕ್ಷಾಂತರ ಪರೀಕ್ಷಾರ್ಥಿಗಳು ನಿರಾಳವಾಗಿದ್ದಾರೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೆಪಿಎಸ್ಸಿ ಪರೀಕ್ಷೆ ಮರುಪರೀಕ್ಷೆಗೆ ಸಿಎಂ ಸಿದ್ದರಾಮಯ್ಯ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ. ಇದರಿಂದ ಕೆಪಿಎಸ್ಸಿ ಎಡವಟ್ಟಿನ ವಿರುದ್ಧ ಹೋರಾಟ ನಡೆಸಿದ್ದ ಕರವೇ ಹಾಗೆ ಅಭ್ಯರ್ಥಿಗಳಿಗೆ ಜಯ ಸಿಕ್ಕಿದೆ. ಕೆಪಿಎಸ್ಸಿ ಅನುವಾದ ಅವಾಂತರ, ಮರುಪರೀಕ್ಷೆಗೆ ಸಿಎಂ ಆದೇಶ.
ನಕ್ಸಲಿ ಪತ್ರ, ನಿರಂತರ ಹೋರಾಟ. ಕೆಪಿಎಸ್ಸಿ ಎಡವಟ್ಟಿನ ವಿರುದ್ಧ ನೂರಾರು ಅಭ್ಯರ್ಥಿಗಳು ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದರು. ಅಭ್ಯರ್ಥಿಗಳು ಪ್ರಶ್ನೆ ಪತ್ರಿಕೆಗಳಲ್ಲಿನ ತಪ್ಪುಗಳನ್ನು ಉಲ್ಲೇಖಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಿ ಕೆಪಿಎಸ್ಸಿ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ಇಂದು ನಾರಾಯಣಗೌಡ ಹಾಗೂ ಕೆಪಿಎಸ್ಸಿ ಪರೀಕ್ಷಾರ್ಥಿಗಳು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದರು. ಆಗಸ್ಟ್ 27 ನಡೆಸಿದಂತ ಪರೀಕ್ಷೆಯ ಭಾರಿ ದೊಡ್ಡ ಗೊಂದಲಗಳಿಂದ ಬರೆದಂತ ವಿದ್ಯಾರ್ಥಿಗಳು ನಮಗೆ ಈ ಪರೀಕ್ಷೆಯಲ್ಲಿ ಭಾರಿ ಅನ್ಯಾಯ ಆಗಿದೆ, ಕನ್ನಡಕ್ಕೆ ಅನ್ಯಾಯ ಆಗಿದೆ, ಕನ್ನಡದ ಮಕ್ಕಳ ಭವಿಷ್ಯಕ್ಕೆ ಅನ್ಯಾಯ ಆಗಿದೆ. 400 ಅಂಕಗಳಿಗೆ 200 ಅಂಕಗಳನ್ನು 120 ಅಂಕಗಳನ್ನು ತಗೋಬೇಕಾದ ನಮಗೆ ಸುಮಾರು 60 ಪ್ರಶ್ನೆಗಳು ಭಾರಿ ಗೊಂದಲವಾಗಿದ್ದು ಆ ಪರೀಕ್ಷೆ ಬರೆದಿದ್ರೂ ಸಹ ನಮಗೆ ನಂಬಿಕೆ ಇಲ್ಲ, ಭಾರಿ ಅನ್ಯಾಯ ಆಗಿದೆ, ನೋವಾಗಿದೆ. ಪ್ರತಿಭಟನೆ ಜೋರಾಗ್ತಾ ಇದ್ದಂತೆ ಮರುಪರೀಕ್ಷೆ ನಡೆಸುವಂತೆ ಸಿಎಂ ಆದೇಶ ಮಾಡಿದ್ದಾರೆ. 384 ಕೆಎಎಸ್ ಗೆಜೆಟೆಡ್ ಪ್ರೊಬೇಷನರ್ ಹುದ್ದೆಗಳಿಗಾಗಿ ಕೆಪಿಎಸ್ಸಿ ಪರೀಕ್ಷೆ ನಡೆಸಿತ್ತು. ಪೂರ್ವಭಾವಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಭಾಷಾಂತರದ ಎಡವಟ್ಟಿಗೆ ವ್ಯಾಪಕ ಟೀಕೆ ಹಾಗೂ ಆಕ್ರೋಶಕ್ಕೆ ಗುರಿಯಾಗಿತ್ತು. ಇದರ ಬೆನ್ನಲ್ಲೇ ಮರುಪರೀಕ್ಷೆ ನಡೆಸಲು ಸಿಎಂ ಸಿದ್ದರಾಮಯ್ಯ ಕೆಪಿಎಸ್ಸಿಗೆ ಸೂಚಿಸಿದ್ದಾರೆ. ಕೆಪಿಎಸ್ಸಿ ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳ ಪರೀಕ್ಷೆಯಲ್ಲಿ ಕನ್ನಡಕ್ಕೆ ಅನುವಾದ ಮಾಡಿದ ಪ್ರಶ್ನೆಗಳು ಅಸಮರ್ಪಕವಾಗಿದ್ದ ವಿಚಾರ ನನ್ನ ಗಮನಕ್ಕೆ ಬಂದ ಕೂಡಲೇ ಪರೀಕ್ಷಾರ್ಥಿಗಳಿಗೆ ಅನ್ಯಾಯವಾಗಬಾರದೆಂಬ ಉದ್ದೇಶದಿಂದ ಮುಂದಿನ 2 ತಿಂಗಳ ಒಳಗೆ ಮರುಪರೀಕ್ಷೆ ಮಾಡುವಂತೆ ಕೆಪಿಎಸ್ಸಿಗೆ ಸೂಚನೆ ನೀಡಿದ್ದೇನೆ. ಕರ್ತವ್ಯ ಲೋಪವೆಸಗಿದ ಅಧಿಕಾರಿಗಳನ್ನು ಸೇವೆಯಿಂದ ಬಿಡುಗಡೆ ಮಾಡಲಾಗಿದೆ. ಮುಂಬರುವ ಪರೀಕ್ಷೆಗಳನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ಸಮರ್ಪಕವಾಗಿ ನಡೆಸಲು ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ಕನ್ನಡದ ಮಕ್ಕಳಿಗಾಗಿ, ಕನ್ನಡದ ಮಕ್ಕಳ ಭವಿಷ್ಯಕ್ಕಾಗಿ, ಬದುಕಿಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ನಿರಂತರವಾಗಿ 35 ವರ್ಷ ಹೋರಾಟ ಮಾಡ್ಕೊಂಡು ಬಂದಿದೆ. ಹಾಗಾಗಿ ನನ್ನ ನಾಡಿನ ಮಕ್ಕಳಿಗೆ ಆಗ್ತಿದ್ದಂಥ ಅನ್ಯಾಯ ಸರಿಪಡಿಸಬೇಕು ಅಂತ ಸರ್ಕಾರದ ಮುಂದೆ ನಾವು ಬೇಡಿಕೆಗಳನ್ನು ಇಟ್ಟಾಗ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಇವಾಗ ವಿಶೇಷವಾಗಿ ಸಂದೇಶವನ್ನು ರವಾನೆ ಮಾಡಿದ್ದಾರೆ, ಮತ್ತೆ ಮರುಪರೀಕ್ಷೆಗೆ ಅವಕಾಶ ಕೊಟ್ಟಿದ್ದಾರೆ. ಅದಕ್ಕಾಗಿ ಕರ್ನಾಟಕ ಸರ್ಕಾರವನ್ನು, ಮುಖ್ಯಮಂತ್ರಿಗಳನ್ನ, ಕರ್ನಾಟಕ ರಕ್ಷಣಾ ವೇದಿಕೆ ಈ ಎಲ್ಲ ಕನ್ನಡಿಗರ ಪರವಾಗಿ ಅಭಿನಂದಿಸಿದೆ. 2 ತಿಂಗಳ ಒಳಗೆ ಕೆಪಿಎಸ್ಸಿ ಮರುಪರೀಕ್ಷೆ ನಡೆಸುವಂತೆ ಸಿಎಂ ಆದೇಶಿಸಿದ್ದು, ಕನ್ನಡ ಎಡವಟ್ಟು ಮಾಡಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ಸಿದ್ದರಾಮಯ್ಯ ನಿರ್ಧಾರದಿಂದ ಅಭ್ಯರ್ಥಿಗಳು ಸದ್ಯ ನಿಟ್ಟುಸಿರು ಬಿಡುವಂತಾಗಿದೆ. ಇದು 3-4 ವರ್ಷದಿಂದ ಪ್ರಿಪೇರ್ ಆಗ್ತಾ ಇರ್ತೀವಿ. ಕಳೆದ 2020ರಲ್ಲಿ ಆಗಿತ್ತು ಕಾಲ್ಫಾರ್ಮು ಕೆಎಸ್ಗೆ, ಮತ್ತು ಇವಾಗ ಆಗಿತ್ತು. ಅದರಲ್ಲಿ ನಾವು ಇಷ್ಟು 4 ವರ್ಷದಿಂದ ಓದ್ತಾ ಇರ್ತೀವಿ. ಪಿಜಿಗೆ ದುಡ್ಡು ಕಟ್ಕೊಂಡಾಗಿರಲಿ, ರಾತ್ರಿ ಅನ್ನೋದು ಹಗಲೆಲ್ಲ ಅಂದರೆ ಓದ್ತಿರ್ತೀವಿ. ದಿನಕ್ಕೆ ಮಿನಿಮಮ್ 15 ಅವರ್ಸ್ ಓದ್ತಾ ಇರ್ತೀವಿ. ಊಟ ಇರಲ್ಲ, ಏನಿಲ್ಲ, ಮನೆಯಿಂದ ದೂರ ಇರ್ತೀವಿ. ಬಂದು ಈ ಪರಿಸ್ಥಿತಿಯಲ್ಲಿ ನಮಗೆ ಎಕ್ಸಾಮ್ ಮಾಡಿ ಇದು ಮಿನಿಮಮ್ 25 to 30 ಕ್ವಶನ್ಸ್ ಎಲ್ಲ ರಾಂಗ್ ಇದಾವೆ. ಕನ್ನಡದ ಕ್ವಶನ್ಗಳ ಲೋಪದೋಷ ಏನು ಕಂಡು ಬಂದಿದ್ವಲ್ಲ, ಆ ವಿಚಾರವಾಗಿ ಇವತ್ತು ನಾವು ವಿದ್ಯಾರ್ಥಿಗಳು ಮತ್ತು ಕನ್ನಡ ಪರ ಸಂಘಟನೆಗಳೆಲ್ಲ ಒಂದು ಹೋರಾಟ ಹಮ್ಮಿಕೊಂಡಿದ್ವಿ. ಅದಕ್ಕೆ ಸ್ಪಂದಿಸಿ ಮಾನ್ಯ ಮುಖ್ಯಮಂತ್ರಿಗಳು ಏನು ಅತಿ ಶೀಘ್ರವಾಗಿ ಸ್ಪಂದಿಸಿದರೆ ಅದಕ್ಕೆ ನಾನು ಮೊದಲನೇದಾಗಿ ಕೃತಜ್ಞತೆ ಸಲ್ಲಿಸ್ತೇನೆ. ಇದು ಭಾಗಶಃ ಗೆಲುವು ಅಷ್ಟೇ ನಮ್ಮ ವಿದ್ಯಾರ್ಥಿಗಳಿಗೆ. ಕೆಪಿಎಸ್ಸಿ ಅಂದರೆ ಬರೀ ಎಕ್ಸಾಮು, ಎಕ್ಸಾಮ್ ಮಾತ್ರ ಅಲ್ಲ, ತುಂಬ ಅದರಲ್ಲಿ ಹಗರಣಗಳು ಮತ್ತು ಡಿಲೇಗಳು, ಎಕ್ಸಾಮ್ ಡಿಲೇಗಳು, ಅದರಲ್ಲಿ ನ್ಯೂನತೆ ತುಂಬ ಇದೆ. ಕನ್ನಡ ಪ್ರಶ್ನೆ ಪತ್ರಿಕೆಯ ಎಡವಟ್ಟುಗಳು ದೊಡ್ಡ ಟೀಕೆಗೆ ಗುರಿಯಾಗಿ ಸರ್ಕಾರಕ್ಕೆ ಮುಜುಗರ ತಂದೊಡ್ಡಿದೆ. ಪ್ರತಿಭಟನೆಯಿಂದ ಎಚ್ಚೆತ್ತ ಸರ್ಕಾರ ಕೊನೆಗೂ ಮರುಪರೀಕ್ಷೆಗೆ ಸರ್ಕಾರ ಸಮ್ಮತಿಸಿದೆ. ಇದರಿಂದ ಲಕ್ಷಾಂತರ ಪರೀಕ್ಷಾರ್ಥಿಗಳು ನಿರಾಳವಾಗಿದ್ದಾರೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.